ನಮಸ್ಕಾರ. ನನ್ನ ಎಲ್ಲ ಕನ್ನಡಿಗರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ನಮಸ್ಕಾರ. ನಾನು ಒಬ್ಬ ಹೊಸ ವ್ಯಕ್ತಿ, ಒಂದು ಹೊಸ ಯೂಟ್ಯೂಬ್ ಚಾನಲೊಂದಿಗೆ ಸೋಷಿಯಲ್ ಮೀಡಿಯಾಕ್ಕೆ ಬರ್ತಾ ಇದ್ದೀನಿ. ನನ್ನನ್ನು ಒಬ್ಬ ನಿಮ್ಮ ಮನೆ ಮಗ, ನಿಮ್ಮ ಅಣ್ಣ, ತಮ್ಮ, ನಿಮ್ಮ ಸ್ನೇಹಿತನ ಥರ ಬಲ್ ಮಾಡ್ಕೊಳ್ಳಿ. ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದೀನಿ. ನನಗೂ ಕೂಡ ಆಸೆ ಏನಾದರೂ ಸಾಧನೆ ಮಾಡಬೇಕು ಅಂತ. ಏನಂತೀರ? ನಿಮಗೂ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ, ನನಗೂ ಇದೆ. ಕಾಪಾಡಿ, ಉಳಿಸ್ಕೊಳ್ಳಿ. ಈಗ ವಿಷಯಕ್ಕೆ ಬರ್ತೀನಿ. ಕೆಲವು ಸಲ ಏನಾಗುತ್ತೆ ಅಂದರೆ, ನಿಮಗೆ ತಿಳಿದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ ಕೆಲವು ವೀಡಿಯೋಗಳು ತುಂಬ ಫೇಮಸ್ ಆಗುತ್ತೆ. ನಿಮ್ಗೆ ಗೊತ್ತು, ಈ ನಡುವೆ ತುಂಬ ಆಗಿದೆ. ರಾತ್ರಿ ಒಂಥರ ಇದ್ದವರು ಬೆಳಿಗ್ಗೆ ಆಗೋಷ್ಟರಲ್ಲಿ ಏನೇನೋ ಚೇಂಜ್ ಆಗೋಗುತ್ತೆ, ತುಂಬ ಫೇಮಸ್ ಆಗೋಗ್ತದೆ. ಆವಾಗ ನಿಮ್ಮ ಥರನೇ ನನಗೂ ಕೂಡ ಅನಿಸಿದ್ದು ಒಂದೇ, ನಿಮಗೂ ಅನಿಸಿದೆ ಈ ಮಾತು. ಏನಂತ? ನಾನು ಫೇಮಸ್ ಆಗಬೇಕಲ್ವಾ, ನಾನು ಏನಾದರೂ ಮಾಡಬೇಕಲ್ವಾ ಅಂತ. ಅದೇ ಥರ ನನಗೂ ಅನಿಸ್ತು. ಯಾಕೆ ನಾವು ಫೇಮಸ್ ಆಗಬೇಕು, ನಾವು ಏನಾದರೂ ಒಂದು ಮಾಡಬೇಕಲ್ಲ, ಒಂದೇನೋ ಸಾಧನೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಆವಾಗ ಯೋಚನೆ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಅದು ಏನು ಐಡಿಯಾ? ನೋಡೋಣ, ನಾವು ಒಂದು ಟ್ರೈ ಮಾಡೋಣ, ಏನಾದರೂ ಮಾಡೋಣ ಅಂತ. ಇತ್ತೀಚೆಗೆ ನಾನು ನೋಡಿದ ಮಟ್ಟಿಗೆ ಒಂದು 3-4 ವರ್ಷದಿಂದ ಈಚೆಗೆ ಡ್ರೈವಿಂಗ್ ಫೀಲ್ಡಲ್ಲಿ ತುಂಬ ಜನ ಹೆಸರು ಮಾಡ್ತಾಯಿದ್ದಾರೆ, ಹೆಸರು ಮಾಡಿದ್ದಾರೆ ಕೂಡ. ತುಂಬ ಜನ ಇದ್ದಾರೆ, ನಿಮಗೆಲ್ಲ ಗೊತ್ತು. ನಾನು ಯಾರ ಹೆಸರು ಹೇಳೋಕ್ಕೋಗಲ್ಲ. ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಬೆಳೀತಾ ಇದ್ದಾರೆ, ಸಂತೋಷ. ಅವರು ಕೂಡ ಕನ್ನಡಿಗರೇ. ಈಗ ನನಗೆ 17 ವರ್ಷ ಅನುಭವ ಇರೋದ್ರಿಂದ ನಾನು ಕೂಡ ಡ್ರೈವಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಬಂದಿದ್ದೀನಿ. ಈಗ ನನಗೆ ನನ್ನ ಮುಂದೆ ಇರೋದು ಒಂದು ಆಯ್ಕೆ. ಅದು ಏನಪ್ಪ ಅಂದರೆ ಡ್ರೈವಿಂಗ್ ಫೀಲ್ಡು. ಯಾಕೆ ಅಂದರೆ ನಾನು ಈ ಡ್ರೈವಿಂಗ್ ಫೀಲ್ಡಲ್ಲಿ ಕಳೆದ 17 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಡ್ರೈವಿಂಗ್ ಅನ್ನೋದು ನನ್ನ ಒಂದು ಹುಚ್ಚು ಫ್ಯಾಷನ್. ಏನಾದರೂ ಸಾಧನೆ ಮಾಡಬೇಕು, ಡ್ರೈವಿಂಗಲ್ಲಿ ಮಾಡಬೇಕು ಅನ್ನೋದು ಒಂದು ಆಯ್ಕೆ. ಈಗ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮುಂದೆ ಇದ್ದಿದ್ದು ಒಂದು ಆಯ್ಕೆ. ನನ್ನ ಡ್ರೈವಿಂಗ್ ಫೀಲ್ಡಲ್ಲೇ ಒಂದು ಡ್ರೈವಿಂಗನ್ನು ಉಪಯೋಗಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಯಾಕೆಂದರೆ ನನಗೆ 17 ವರ್ಷ ಅನುಭವ ಇದೆ. 17 ವರ್ಷ ಅನುಭವ ಇದ್ಕೊಂಡು ನಾನು ಯಾಕೆ ಮಾಡಬಾರ್ದು, ನಾನು ಕೂಡ ಪ್ರಯತ್ನ ಮಾಡೋಣಲ್ಲ ಅಂತ ಬಂದಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ, ಅಸಲಿ ವಿಷಯ. ಈಗ ನಾನು ಡ್ರೈವಿಂಗ್ ಫೀಲ್ಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಒಂದು ಗಾಡಿ ಇದೆ, ನನ್ನದೇ ಓನ್ ಗಾಡಿ, ಗೂಡ್ಸ್ ವೆಹಿಕಲ್, ಲೈಟ್ ಕಮರ್ಷಿಯಲ್ ವೆಹಿಕಲ್, ಅಶೋಕ ಲೈಲ್ಯಾಂಡ್ ಬಡ ದೋಸ್ತ್. ಈ ಒಂದು ವಾಹನ ನನ್ನ ಹತ್ರ ಇದೆ. ಇವಾಗ ಇದರಲ್ಲಿ ಏನು ಮಾಡ್ಬೋದು ಅಂತ ನನಗೆ ಯೋಚನೆ ಮಾಡಬೇಕಾದ್ರೆ ನನಗನ್ಸಿದ್ದು, ನಾನು ಮಾಡೋದನ್ನೇ ರೆಕಾರ್ಡ್ ಮಾಡಿಕೊಂಡು ಅದನ್ನು ಒಂದು ದಿನಚರಿಯಾಗಿ ಬದಲಾಯಿಸಿ ಅದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅದನ್ನು ಒಂದು ಚಾಲೆಂಜಾಗಿ ತಗೊಳ್ಳೋಣ ಅಂತ ನನಗನ್ನಿಸ್ತು. ಈಗ ಏನಪ್ಪ ಚಾಲೆಂಜ್ ಅಂತ ಹೇಳಿದ್ರೆ, ಈಗ ನಾನು ಒಂದು 100 ದಿನದ ಒಂದು ಚಾಲೆಂಜ್ ಮಾಡ್ತೀನಿ, 100 ಡೇಸ್ ಚಾಲೆಂಜ್. ಇದನ್ನು ತುಂಬ ಜನ ಮಾಡಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಜನ ಮಾಡಿದ್ದಾರೆ. ಜಿಮ್ಮಲ್ಲಿ ಮಾಡಿದ್ದಾರೆ, ಫಿಟ್ನೆಸ್ಸಲ್ಲಿ ಮಾಡಿದ್ದಾರೆ, ಬೈಕಲ್ಲಿ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಬಟ್ ನಾನು ಮಾಡ್ತಾ ಇರೋದು ಗೂಡ್ಸಲ್ಲಿ. ನನಗೆ ತಿಳಿದಿರೋ ಮಟ್ಟಿಗೆ ಗೂಡ್ಸಲ್ಲಿ ಯಾರು ಕೂಡ 100 ದಿನದ ಚಾಲೆಂಜ್ ಮಾಡಿಲ್ಲ. ಈಗ ಅದಕ್ಕೆ ನಾನು ಏನು ಮಾಡೋಣ ಅಂದರೆ, ಒಂದು 100 ದಿನದ ಚಾಲೆಂಜ್ ಮಾಡಿ, ಒಂದು 100 ದಿನದ ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನು 100 ದಿನದ ಚಾಲೆಂಜ್ ಅಂದರೆ, ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಡ್ಯೂಟಿ ಆನ್ ಮಾಡ್ತೀನಿ, ನೈಟ್ ಎಷ್ಟು ಗಂಟೆ ಡ್ಯೂಟಿ ಮುಗೀತದೆ. ಆ 100 ದಿನ ಒಂದೊಂದು ದಿನ ನಾನು ಎಷ್ಟೆಷ್ಟು ಸಂಪಾದನೆ ಮಾಡ್ತೀನಿ, ಆ ಸಂಪಾದನೆ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ, ಆ 100 ದಿನದಲ್ಲಿ ಟೋಟಲ್ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ, ಅದರಲ್ಲಿ ಎಷ್ಟು ದುಡ್ಡು ಖರ್ಚಾಗಿ ಇನ್ನೆಷ್ಟು ದುಡ್ಡು ಸೇವಿಂಗ್ಸ್ ಆಗುತ್ತೆ, ಇದನ್ನೆಲ್ಲ ನಾನು ದಿನ ಬೈ ದಿನ, ದಿನ ಬಿಟ್ಟು ದಿನ, ಒಂದೊಂದು ದಿನದ ಒಂದೊಂದು ಲೆಕ್ಕ ನಾನು ನನ್ನ ದಿನಚರಿಯಾಗಿ ಒಂದು ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿಕೊಂಡು ನಾನು ಬಂದಿದ್ದೀನಿ. ಈಗ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. 100 ದಿನ, 100 ಚಾಲೆಂಜ್, 100 ವೀಡಿಯೋ. ಸಪೋರ್ಟ್ ನಿಮ್ಮದು, ಕೆಲಸ ನಂದು. ಕೆಲಸ ಮಾಡ್ತೀನಿ, ಅದಕ್ಕೆ ಪ್ರತಿಫಲ ಮುಂದೆ ನೋಡೋಣ. ದೇವರು ಅದಕ್ಕೆ ಏನೋ ದಾರಿ ಮಾಡಿಕೊಡ್ತಾನೆ. ನಾನು ಗೆಲ್ತೀನಿ ಅಂತ ಬಂದಿಲ್ಲ, ಬಟ್ ಗೆಲ್ಲಬೇಕು ಅಂತ ಬಂದಿದ್ದೀನಿ. ಯಾಕೆಂದರೆ ನಾನು 100 ಸಲ ಗೆದ್ದವನಲ್ಲ, 100 ಸಲ ಸೋತಿ ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದ್ದವನು. ಸೋಲನ್ನು ನಾನು ದಿನ ನೋಡಿದ್ದೀನಿ. ಸೋಲು ನನಗೆ ಭಯ ಇಲ್ಲ, ಯಾಕೆಂದರೆ ದಿನ ಸೋಲ್ತಾ ಇರ್ತೀನಿ. ನಮಗೆ ಗೊತ್ತು ನಮ್ಮ ಮಿಡ್ಲ್ ಕ್ಲಾಸ್ ಜೀವನ ಹೆಂಗೆ ಅಂತ ನನಗೆ ಗೊತ್ತು. ಈಗ ಇರೋದ್ರಲ್ಲಿ ತುಂಬ ಜನ ಮಿಡ್ಲ್ ಕ್ಲಾಸ್ಗಳು ಎಷ್ಟು ಕಷ್ಟಪಡ್ತಾವೆ, ಎಷ್ಟು ಸಫಲ್ ಮಾಡ್ತಾವೆ ಅಂತ ನಾನು ನೋಡಿದ್ದೀನಿ. ಅದನ್ನು ನಾನು ನನ್ನ ಜೀವನದಲ್ಲಿ ಏನೇನಾಗುತ್ತೋ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಅದನ್ನು ನೀವು ನೋಡಿ ಪ್ರೋತ್ಸಾಹ ಮಾಡಿ, ನನ್ನ ಬೆನ್ನು ತಟ್ಟಿ, ನಾನು ಮಾಡೋ ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು
ಅದನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿದರೆ ನನಗೆ ಇನ್ನೊಂದು ದಿನ ಮಾಡಬೇಕು ಅಂತ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಆ ಮೋಟಿವೇಶನ್ ಸಿಕ್ಕಾಗ ನಾನು ದಿನ ಮಾಡ್ತಾ ಇರ್ತೀನಿ. ನಾನು ಎಷ್ಟು ಕಷ್ಟಪಡ್ತೀನಿ, ನಾನು ಏನು ಮಾಡ್ತೀನಿ, ನಾನು ಎಷ್ಟು ಕಷ್ಟಪಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಬೇಕು. ಯಾಕೆಂದರೆ ಒಬ್ಬ ಡ್ರೈವರು ಎಷ್ಟು ಕಷ್ಟಪಡ್ತಾನೆ ಅನ್ನೋದನ್ನ ನಾನು ಸಮಾಜಕ್ಕೆ ತೋರಿಸ್ಬೇಕು. ಆ 100 ದಿನ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ, ಆ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನ ಒಂದು ದಿನಚರಿಯಾಗಿ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ನನ್ನ ಒಂದು ಕಾನ್ಸೆಪ್ಟು. ಇದು ತಪ್ಪೋ ಸರಿನೋ ಗೊತ್ತಿಲ್ಲ. ತುಂಬ ಜನ ಟ್ರೈ ಮಾಡಿದ್ದಾರೆ, ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಜನ ಟ್ರೈ ಮಾಡಿದ್ದಾರೆ. ಬಟ್ ನಾನು ಇಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ, ಮಾಡ್ತಾಯಿದ್ದೀನಿ, ಮಾಡ್ತೀನಿ. ಇವತ್ತಿಂದ ಒಂದು ನನ್ನ ಏನಂತಾರೆ ನನ್ನ ಬಗ್ಗೆ ನಾನು ಹೇಳಿದ್ದೀನಿ. ನೀವು ಸಪೋರ್ಟ್ ಮಾಡಿ, ಇದೇ ಥರ ನನ್ನ ಬೆಳೆಸಿ ಮುಂದಕ್ಕೆ 100 ದಿನದಲ್ಲಿ ಎಷ್ಟು ಮಾಡ್ತೀನಿ, ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅನ್ನೋದನ್ನ ನೀವು ನೋಡಿ. ನಾನು ಗೂಗಲಲ್ಲಿ ರಿಸರ್ಚ್ ಮಾಡ್ದಂಗೆ ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ 7,32,00,000 ಜನ. 7,15 ಕೋಟಿ ಜನ. 7,15 ಕೋಟಿ ಜನಕ್ಕೆ ಕನ್ನಡಿಗರಿಗೆ ನನ್ನ ಒಂದು ಮನವಿ ಏನಪ್ಪ ಅಂದರೆ, ನಾನು ನಿಮ್ಮ ಮನೆ ಮಗ, ನಿಮ್ಮ ಅಣ್ಣ ತಮ್ಮ ಅಂತ ಅಂದ್ಕೊಳ್ಳಿ. ನಿಮ್ಮ ಮಗನಾಗಿ, ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ ಬಂದಿದ್ದೀನಿ. ನನ್ನ ಕೂಡ ನಿಮ್ಮ ಜೊತೆಗೆ ಸೇರಿಸ್ಕೊಂಡು ನನ್ನ ಬೆಳೆಸಿ ಅನ್ನೋ ಒಂದು ಕೋರಿಕೆ. ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ನನ್ನ ದಿನಚರಿ ಸ್ಟಾರ್ಟ್ ಮಾಡ್ತೀನಿ. ಧನ್ಯವಾದಗಳು.